ದಿವಸ ಕೂಡಿದ ಜಾತ್ರೆ ಇಲ್ಲದೆ ಎಲ್ಲರಿದ್ರಿಗೆ ನನ್ನ ಮಾರು ಕರೆದು ಬಿಟ್ಟೆ. ಇವತ್ತು ದಿವಸ ನನ್ನ ಮಗಳ ಮುಂದೆ ಕರ್ತರ್ಸಿ ಕೈ ಬಿಟ್ಟಿಬಿಟ್ಟೆಯೋ. ನಿನ್ನನ್ನು ಹೀಗೆ ಬಿಟ್ಟೆ ನಾಳೆ ನನ್ನ ಮನೆಯಲ್ಲೆಲ್ಲ ನೋಟ್ ಮಾಡ್ತಾ ಇದೆಯಾ ಪುಟ್ಟ? ಏನು ಸ್ವಾಮಿ ಬಂದು ಕೇಳಿದ್ದೀನಿ. ಪೊಲೀಸಿದೆ ಕೋರ್ಟಿದೆ ಎಂಬುದು ಮಾರ್ತ ಬಿಟ್ರ ಸ್ವಾಮಿ. ಒಂದು ಮಾರ್ದಿ ನಾನು ಬಾಲಿ ಕಂಬೆ ಎನಿಸ್ಬೇಕಾಗ್ತೀನಿ, ಸೀಮಿತಲ್ಲಿ ಎನಿಸ್ಬೇಕಾಗೋದು ಗೊತ್ತಾ? ಹೋಗೋದ್ರೆ ಹೇಗೆ ಮಾಡ್ತಕ್ಕದ್ದು? ಅವ್ರಮ್ಮ ಪಾರ್ವತಮ್ಮ ಆಯ್ತಿದ್ದಾಳಲ್ಲ, ಪಾಕೆಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡಿ ಹಾಗಾದ್ರೆ ಜೋರದ ಚಪ್ಪಾಳೆ. ನಂತರ ಇಲ್ಲ ಗೌರ ಮಿಶ್ರವಾದ ಪ್ರಾಣ ಪಕ್ಷ ಧ್ವನಿ, ಯಾಕಂದ್ರೆ ಕಲಾವಿದರು ಬಹಳ ಇರೋದ್ರಿಂದ ಈಗ ವಿವಿಧ ಪ್ರಾಣ ಪಕ್ಷದ ಧ್ವನಿಯನ್ನು ಕೇಳಿ. ಮೊದಲಿನ ಕಾಲದಲ್ಲಿ ಗೌರ ಮಿಶ್ರವಾದ ಧ್ವನಿ ಯಾವ ರೀತಿ? ನಾಡು ಈಗ ಬಚ್ಚ ಕಲ್ಲತ್ತಿದಾಗ ಯಾವ ರೀತಿ? ಹಳೆಯ ಬೇಟಿ ಗಾಡಿ ಯಾವಾಗ ಯಾವ ರೀತಿ? ಚಪ್ಪಳೆ ಸೈನಿಕಾದಿ ಆವಾಜ ಯಾವ ರೀತಿ? ದೂರದಲ್ಲಿ ಹೋದಾಗ ವಿಮಾನ ಆವಾಜ ಯಾವ ರೀತಿ? ನವಿಲು ಕೆವಿಕ್ ಬಂದರೆ ಇದರ ಅಕ್ಷಬ್ದ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಕೆವಿಕ್ ದನಿ ಹಸಿರು ಪಕ್ಷಿ ಗಿಳಿ. ಚಪ್ಪಾಳೆ ಬಾತುಕೋಳಿ ನೀರಿನಲ್ಲಿ. ಮಂಗ ಚಪ್ಪಳೆ ಬೀದಿ ನಾಯಿ ಕೊನ್ನಿ ತುಂಬ ಹೋಗಂಗಿಲ್ಲ. ಗೌಡ ನಾಯಿ ಬಗಳ್ತದ, ಅದ ಹರ್ಕೊಂಬಂದು ಎದುರು ಕರಿತೀವಿ ಯಾವ ರೀತಿ? ಬೀದಿ ನಾಯಿ. ಗೌಡ ನಾಯಿ. ಚಪ್ಪಾಳೆ ಕಲಾವಿದರಿಗೆ ಇಂಟ್ರೆಸ್ಟ್ ಆಗುತ್ತೆ. ಆಮೇಲೆ ಒಂದು ಹುಂದು ಹುಂಜಿನ ಹೆಂಡತಿ ಯಾವ್ದ್ರ ಪತ್ತಮ್ಮ? ಹುಂಜಿನ ಪತ್ನಿ ಯಾವ್ದು? ಓಳೆ ಓಳೆ ಹೋಗ ಜೋರದ ಚಪ್ಪಾಳೆ. ಆಮೇಲೆ ಒಂದು ಸಣ್ಣ ಆಡಮರಿ. ಬಾಡಿನ ವ್ಯಾಪಾರಿಗೆ ಆಡ ಚೀಲ ಕಟ್ಕೊಂಡು ಬಿಜಾಪುರ ಸಂತಿಗೆ ಹೋಯ್ತಾ ನನಗೆ ಸ್ಕೂಟರ್ ಮೇಲೆ. ತರಾಸಾಗಿ ಯಾವ ರೀತಿ ಹೋದ ಕೇಳಿ. ಚಪ್ಪಾಳೆ ಹಾಗೆ. ಆಮೇಲೆ ಒಂದು ಹೆಣ್ಣು ಬೇಕಾ ಗಂಡು ಬೇಕಾ ಟಿವಿ ಹಸಿರಕ್ಕೆ ಹೋಗಿ ಇಂಗ್ಲೀಷ್ ಕಟ್ಟು ಬಂದಿರ್ತಾವ. ಅದ್ರಾಗ ಹೆಣ್ಣು ಬೇಕಾ ಬಾಳ ಉಡಾರ ಇರ್ತದ. ಹೆಣ್ಣು ಗಂಡು ಬೇಕಿಗೆ ಯಾವ ರೀತಿ ಕೇಳ್ತದ? ನೀ ಎಲ್ಲಿದೆ ಅಂತ ಕೇಳ್ತದ. ಅವಾಗ ಗಂಡು ಹೇಳ್ತದ. ಇಲ್ಲಿದ್ರ ಬಾತ್ ಹೇಳ್ತದ. ಜೋರ ಚಪ್ಪಾಳೆ ಹಾಗೆ. ಒಂದು
ಆಕಳ ಕರು ಆಕಳ ಕರುವುದರನ್ನು ಕಂಡು ಕರುವುದರನ್ನು ಆಕಳ ನನ್ನ ಮಗು ಎಲ್ಲಿ ಓದಿರ್ತದಂತೆ ಅದು ಬರ್ತದೆ ಯಾವ ರೀತಿ ಅಮ್ಮೋ ಅಮ್ಮೋ ಅಮ್ಮೋ. ಆಮೇಲೆ ಒಂದು ಎಮ್ಮೆ ಎಮ್ಮೆ ಹೋದ್ರದನ್ನು ಕಂಡು ಒಂದು ಎಮ್ಮೆ ಕರ ಯಾವ ರೀತಿ ಜೋರಾದ ಚಪ್ಪಾಳೆ. ಈಗ ರಾಜ್ಕುಮಾರ್ ಅವರ ಒಂದು 2 ನಿಮಿಷದ ಗೀತೆ ಕೇಳಿ. 2 ದನಿ ಟಿ.ಸಿ. ಹಾಗೂ ರಾಜ್ಕುಮಾರ್ ಹಾಡಿರುವಂತಹ ಗೀತೆ